ನಮಸ್ಕಾರ ವೀಕ್ಷಕರೇ. ಇವತ್ತು ಜಗತ್ತಿನಾದ್ಯಂತ ಶಿಕ್ಷಣದ ದಾರಿ ಮತ್ತು ಗುರಿ ಬದಲಾಗ್ತಾ ಇದೆ. ನಾವು ನಮ್ಮ ಮಕ್ಕಳಿಗೆ ನೀಡುವ ಶಿಕ್ಷಣ ಕೇವಲ ಪರೀಕ್ಷೆಯಲ್ಲಿನ ಅಂಕಗಳಿಗೆ ಸೀಮಿತ ಆಗಬಾರ್ದು. ಅದು ಅವರ ಭವಿಷ್ಯದ ಬದುಕಿಗೆ ಭದ್ರ ಬುನಾದಿಯನ್ನು ಹಾಕೋ ಹಾಗಿರಬೇಕು. ಸರ್ವತೋಮುಖ ಬೆಳವಣಿಗೆಗೆ ಕಾರಣ ಆಗಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಾವು ಗಂಭೀರವಾಗಿ ಚರ್ಚೆ ಮಾಡಬೇಕಾದ ಮತ್ತು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ಪ್ರಮುಖ ವಿಷಯ ಅಂದರೆ ಶಿಕ್ಷಣದ ಮಾಧ್ಯಮ ಯಾವುದು ಅನ್ನೋದು. ನಿಮಗೆ ಗೊತ್ತಿರ್ಬೋದು, ಪ್ರಸ್ತುತ ಕಾಲಘಟ್ಟದಲ್ಲಿ ತಜ್ಞರು ದ್ವಿಭಾಷಾ ಶಿಕ್ಷಣ ಅಂದರೆ ಬೈಲಿಂಗ್ವಲಿಸಮ್ ಕುರಿತು ಸಾಕಷ್ಟು ಚರ್ಚೆ ನಡೆಸ್ತಾ ಇದ್ದಾರೆ. ಒಂದು ಮಗು ತನ್ನ ಮಾತೃಭಾಷೆಯ ಜೊತೆಗೆ ಮತ್ತೊಂದು ಜಾಗತಿಕ ಭಾಷೆಯನ್ನು ಕಲಿತಾಗ ಅದರ ಮೆದುಳಿನ ವಿಕಾಸ ಹೇಗೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ಪ್ರಪಂಚದಾದ್ಯಂತ ನಡೆಸಿರುವ ಹಲವಾರು ಸಂಶೋಧನೆಗಳ ಪ್ರಕಾರ ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನು ಸರಾಗವಾಗಿ ಮಾತನಾಡುವ ಮಕ್ಕಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಸಂಕೀರ್ಣವಾದ ಸಮಸ್ಯೆಗಳನ್ನು ಬಗೆಹರಿಸುವ ಶಕ್ತಿ ಇತರ ಸಾಮಾನ್ಯ ಮಕ್ಕಳಿಗಿಂತ 30% ಹೆಚ್ಚಾಗಿರುತ್ತಂತೆ. ಹೀಗಾಗಿ ದ್ವಿಭಾಷಾ ಶಿಕ್ಷಣ ಅನ್ನೋದು ಒಂದು ಭಾಷೆಯ ಜೊತೆಗೆ ಇನ್ನೊಂದು ಭಾಷೆಯಲ್ಲಿ ಕಲಿಕೆ ಅಲ್ಲ, ಇದು ಮಗುವಿನ ಬುದ್ಧಿಶಕ್ತಿಯ ಗುಣಮಟ್ಟದ ಗ್ಯಾರಂಟಿ ಅಂದರೆ ತಪ್ಪಾಗೋದಿಲ್ಲ. ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ ಕನ್ನಡ ಅನ್ನೋದು ನಮ್ಮ ಉಸಿರು, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಅಸ್ಮಿತೆ. ಆದರೆ ನಾವು ಇವತ್ತಿನ ಜಾಗತಿಕ ಸ್ಪರ್ಧಾತ್ಮಕ ಜಗತ್ತನ್ನು ಗಮನಿಸಿದಾಗ ಇಂಗ್ಲಿಷ್ ಅನ್ನೋದು ಒಂದು ಅನಿವಾರ್ಯವಾದ ಸಂವಹನ ಕೊಂಡಿಯಾಗಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಹೀಗಾಗಿ ನಮ್ಮ ಮಾತೃಭಾಷೆ ಕನ್ನಡದ ಜೊತೆಗೆ ಇಂಗ್ಲಿಷ್ ಭಾಷೆಯನ್ನು ಮಗುವಿನ ಆರಂಭಿಕ ಹಂತದಲ್ಲಿ ಅಂದರೆ ಪ್ರೀ ಪ್ರೈಮರಿ ಹಂತದಲ್ಲಿ ಸಮಾನವಾಗಿ ಕಲಿಸೋದು ಇವತ್ತಿನ ಅತ್ಯಂತ ಅಗತ್ಯವಾಗಿದೆ. ದ್ವಿಭಾಷಾ ಶಿಕ್ಷಣದಿಂದ ಮಕ್ಕಳಲ್ಲಿ ಕಾಗ್ನಿಟಿವ್ ಫ್ಲೆಕ್ಸಿಬಿಲಿಟಿ ಅಂದರೆ ಜ್ಞಾನಗ್ರಹಣದ ನಮ್ಯತೆ ಹೆಚ್ಚಾಗುತ್ತದೆ ಅನ್ನೋದು ವಿಜ್ಞಾನ ಹೇಳುತ್ತೆ. ಇದರ ಅರ್ಥ ಏನೆಂದರೆ ಈ ಮಕ್ಕಳು ವಿಭಿನ್ನವಾದ ಪರಿಸ್ಥಿತಿಗಳಿಗೆ ಮತ್ತು ಹೊಸ ಸವಾಲುಗಳಿಗೆ ಇತರರಿಗಿಂತ ಬಹಳ ಬೇಗ ಹೊಂದಿಕೋತಾರೆ. ನಾವು ಜಾಗತಿಕ ಅಂಕಿಅಂಶಗಳನ್ನು ನೋಡೋದಾದರೆ ಇಡೀ ಜಗತ್ತಿನ ಒಟ್ಟು ಜನಸಂಖ್ಯೆಯ ಸುಮಾರು 60% ಜನ ಇಂದಿಗೂ ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನು ದೈನಂದಿನ ಜೀವನದಲ್ಲಿ ಬಳಸ್ತಾ ಇದೆ. ಹೀಗಾಗಿ ದ್ವಿಭಾಷಾ ಕಲಿಕೆ ಅನಿವಾರ್ಯ ಕೂಡ. ದ್ವಿಭಾಷಾ ಬಳಕೆಯ ಪರಿಸರದಲ್ಲಿ ಬೆಳೆಯುವ ಮಕ್ಕಳಿಗೆ ಮಲ್ಟಿ ಟಾಸ್ಕಿಂಗ್ ಮಾಡೋದು ಅಂದರೆ ಏಕಕಾಲದಲ್ಲಿ ಹಲವು ವಿಷಯಗಳ ಮೇಲೆ ಗಮನ ಹರಿಸೋದು ಬಹಳ ಸುಲಭ ಆಗುತ್ತೆ. ಕಲಿಕೆಯ ಆರಂಭಿಕ ಹಂತದಲ್ಲಿ ಅಂದರೆ ಮಗು ಶಾಲೆಗೆ ಹೋಗೋದಕ್ಕೆ ಆರಂಭಿಸುವ ಪ್ರೀ ಪ್ರೈಮರಿ ಹಂತದಿಂದಲೇ 2 ಭಾಷೆಗಳಿಗೆ ತೆರೆದುಕೊಂಡ್ರೆ ಆ ಮಗುವಿನ ಕಲಿಕೆಯ ವೇಗ ಮತ್ತು ಗ್ರಹಿಕೆ ಬಹಳ ಚುರುಕಾಗಿರುತ್ತೆ. ನಮ್ಮ ರಾಜ್ಯದ ಪೋಷಕರಲ್ಲಿ ಒಂದು ಸಣ್ಣ ಗೊಂದಲ ಅಥವಾ ಭಯ ಇರುತ್ತೆ. ಒಂದು ವೇಳೆ ಮಗು ಆರಂಭದಲ್ಲೇ ಇಂಗ್ಲೀಷ್ ಕಲಿತ್ರೆ ನಮ್ಮ ತಾಯಿ ಭಾಷೆಯಾದ ಕನ್ನಡ ಮರೆತು ಹೋಗುತ್ತಾ, ಅಥವಾ ಕೇವಲ ಕನ್ನಡವನ್ನೇ ಕಲಿತ್ರೆ ಮಗು ಜಾಗತಿಕ ಸ್ಪರ್ಧೆಯಲ್ಲಿ ಹಿಂದೆ ಬಿದ್ದು ಬಿಡುತ್ತಾ ಅಂತ ಪೋಷಕರು ಚಿಂತಿಸ್ತಾರೆ. ಆದರೆ ಆಧುನಿಕ ಶಿಕ್ಷಣಶಾಸ್ತ್ರದ ಪ್ರಕಾರ ಇದು ತಪ್ಪು ಕಲ್ಪನೆ. ವಾಸ್ತವದಲ್ಲಿ ದ್ವಿಭಾಷಾ ಜ್ಞಾನ ಇರುವ ಮಕ್ಕಳಲ್ಲಿ ಕ್ರಿಯಾಶೀಲತೆ ಅಥವಾ ಕ್ರಿಯೇಟಿವಿಟಿ ಬಹಳ ಉನ್ನತ ಮಟ್ಟದಲ್ಲಿರುತ್ತದೆ ಅಂತ ಯುನೆಸ್ಕೋ ತನ್ನ ಶೈಕ್ಷಣಿಕ ವರದಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ. 2 ಭಾಷೆಗಳನ್ನು ಬಲ್ಲ ಮಗು ಅಂದರೆ ಅದು ಕೇವಲ ಪದಗಳನ್ನು ಬಲ್ಲ ಮಗು ಅಲ್ಲ, ಅದು 2 ವಿಭಿನ್ನ ಸಂಸ್ಕೃತಿಗಳನ್ನು ಮತ್ತು ಜಗತ್ತನ್ನು ನೋಡುವ 2 ವಿಭಿನ್ನ ದೃಷ್ಟಿಕೋನಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ಮಗುವಾಗಿರುತ್ತೆ. ಇದು ಅವರ ವ್ಯಕ್ತಿತ್ವ ವಿಕಸನಕ್ಕೆ ಬಹಳ ಮುಖ್ಯವಾದ ಅಡಿಪಾಯ. ಇಂದಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಮತ್ತು ಉನ್ನತ ಶಿಕ್ಷಣದ ಹಂತದಲ್ಲಿ ಇಂಗ್ಲಿಷ್ ಭಾಷೆಯ ಪ್ರಾಮುಖ್ಯತೆಯನ್ನು ನಾವು ಯಾರೂ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಭಾರತದ ಇಂದಿನ ಉದ್ಯೋಗ ಮಾರುಕಟ್ಟೆಯನ್ನು ಗಮನಿಸಿದರೆ ಸುಮಾರು 90% ಉದ್ಯೋಗಗಳು ಇಂಗ್ಲಿಷ್ ಭಾಷೆಯ ಕನಿಷ್ಠ ಅಥವಾ ಮೂಲಭೂತ ಜ್ಞಾನವನ್ನು ಕಡ್ಡಾಯವಾಗಿ ಬಯಸ್ತವೆ. ಹಾಗೆ ನಮ್ಮ ಮಣ್ಣಿನ ಸಂಸ್ಕೃತಿ, ಇತಿಹಾಸ ಮತ್ತು ಸ್ಥಳೀಯ ಆಡಳಿತದ ವ್ಯವಸ್ಥೆಯನ್ನು ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ನಮಗೆ ಕನ್ನಡದ ಅವಶ್ಯಕತೆ ಅಷ್ಟೇ ಪ್ರಬಲವಾಗಿದೆ. ಈ 2 ಭಾಷೆಗಳ ಆಯ್ಕೆಯನ್ನು
ಸರ್ಕಾರಿ ಶಾಲೆಗಳಲ್ಲಿ ನೀಡಿದಾಗ ನಮ್ಮ ಹಳ್ಳಿಯ ಮಕ್ಕಳು ಅಥವಾ ಬಡ ಕುಟುಂಬದ ಮಕ್ಕಳು ಕೂಡ ನಗರದ ಪ್ರತಿಷ್ಠಿತ ಖಾಸಗಿ ಶಾಲೆಯ ಮಕ್ಕಳೊಂದಿಗೆ ಸಮಾನವಾಗಿ ನಿಂತು ಸ್ಪರ್ಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದು ಕೇವಲ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸೋದು ಮಾತ್ರ ಅಲ್ಲ, ಸಮಾಜದಲ್ಲಿ ಒಂದು ದೊಡ್ಡ ಮಟ್ಟದ ಸಾಮಾಜಿಕ ಸಮಾನತೆಯನ್ನು ಕೂಡ ತರುತ್ತೆ. 3 ರಿಂದ 6 ವರ್ಷದ ವಯಸ್ಸಿನಲ್ಲಿ ಮಗುವಿನ ಮೆದುಳು ಒಂದು ಸ್ಪಂಜಿನಂತೆ ಇರುತ್ತೆ. ಆ ಸಮಯದಲ್ಲಿ ನಾವು ನೀಡುವ ಪ್ರತಿಯೊಂದು ಸಣ್ಣ ಮಾಹಿತಿಯೂ ಅವರ ಮನಸ್ಸಿನಲ್ಲಿ ಆಳವಾಗಿ ಮತ್ತು ಶಾಶ್ವತವಾಗಿ ಉಳಿಯುತ್ತೆ. ಆದ್ದರಿಂದಲೇ ಕರ್ನಾಟಕ ಸರ್ಕಾರ ಈ ಹಂತದಲ್ಲೇ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ದ್ವಿಭಾಷಾ ಆಯ್ಕೆಯನ್ನು ತಂದಿರೋದು ಒಂದು ಐತಿಹಾಸಿಕ ಮತ್ತು ಕ್ರಾಂತಿಕಾರಿ ಹೆಜ್ಜೆ. ಈಗ ನಾವು ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆ ಇತ್ತೀಚಿನ ವರ್ಷಗಳಲ್ಲಿ ಈ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮ ತಗೊಂಡಿದೆ ಅನ್ನೋದನ್ನು ನೋಡೋಣ. ಇಡೀ ದೇಶನೇ ತಿರುಗಿ ನೋಡುವ ಹಾಗೆ ನಮ್ಮ ಶಿಕ್ಷಣ ಇಲಾಖೆ ಕರ್ನಾಟಕ ಮಾದರಿ ಶಿಕ್ಷಣ ಅನ್ನುವ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರ್ತಾ ಇದೆ. ಇದು ಕೇವಲ ಪಠ್ಯಪುಸ್ತಕಗಳನ್ನು ಬದಲಾಯಿಸೋ ಕೆಲಸ ಅಲ್ಲ, ಬದಲಾಗಿ ಶಾಲೆಯ ಮೂಲಭೂತ ಸೌಕರ್ಯ, ಶಿಕ್ಷಕರ ಬೋಧನಾ ಶೈಲಿ ಮತ್ತು ತಂತ್ರಜ್ಞಾನದ ಬಳಕೆಯಲ್ಲಿ ಮಾಡಿರುವ ಒಂದು ಮಹತ್ತರ ಬದಲಾವಣೆ. ರಾಜ್ಯದ ಸಾವಿರಾರು ಸರ್ಕಾರಿ ಶಾಲೆಗಳಲ್ಲಿ ಈಗ ಅತ್ಯಾಧುನಿಕ ಡಿಜಿಟಲ್ ತರಗತಿಗಳನ್ನು ಅಳವಡಿಸಲಾಗಿದೆ. ಸರ್ಕಾರಿ ಶಾಲೆಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ LKG ಮತ್ತು UKG ಹಂತಗಳನ್ನು ಅತ್ಯಂತ ವೈಜ್ಞಾನಿಕವಾಗಿ ಆರಂಭಿಸಲಾಗಿದೆ. ಇಲ್ಲಿ ದ್ವಿಭಾಷಾ ಕಲಿಕೆಗೆ ಅತಿ ಹೆಚ್ಚು ಒತ್ತು ನೀಡಲಾಗುತ್ತಿದ್ದು, ಇದಕ್ಕಾಗಿ ನಮ್ಮ ಶಿಕ್ಷಕರಿಗೆ ವಿಶೇಷವಾದ ಅಂತಾರಾಷ್ಟ್ರೀಯ ಮಟ್ಟದ ತರಬೇತಿಯನ್ನು ನೀಡಲಾಗ್ತಾ ಇದೆ. ಕಲಿಕಾ ಸಾಮಗ್ರಿಗಳನ್ನು ಕೂಡ ಆಕರ್ಷಕವಾಗಿ 2 ಭಾಷೆಗಳಲ್ಲಿ ಸಿದ್ಧಪಡಿಸಲಾಗಿದೆ. ಇಂದಿನ ಗ್ರಾಮೀಣ ಭಾಗದ ಪ್ರತಿಭಾವಂತ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಂಪೂರ್ಣವಾಗಿ ಉಚಿತವಾಗಿ ಸಿಗುವಂತಾಗಿದೆ. ಶಿಕ್ಷಣ ಇಲಾಖೆ ತಂತ್ರಜ್ಞಾನವನ್ನು ಶಿಕ್ಷಣದೊಂದಿಗೆ ಬೆರೆಸಿ ಪಾರದರ್ಶಕವಾದ ಆಡಳಿತ ವ್ಯವಸ್ಥೆ ಮತ್ತು ಗುಣಮಟ್ಟದ ಬೋಧನೆಗೆ ಒಂದು ಹೊಸ ಅರ್ಥವನ್ನು ನೀಡಿದೆ. ಕೊನೆಯದಾಗಿ, ಶಿಕ್ಷಣ ಅನ್ನೋದು ಕೇವಲ ಸರ್ಕಾರದ ಅಥವಾ ಇಲಾಖೆಯ ಜವಾಬ್ದಾರಿ ಅಲ್ಲ, ಇದು ಸಮಾಜದ ಪ್ರತಿಯೊಬ್ಬ ನಾಗರಿಕನ ಮತ್ತು ಪೋಷಕರ ಜವಾಬ್ದಾರಿ. ನಮ್ಮ ಮಕ್ಕಳು ಜಾಗತಿಕ ಮಟ್ಟದ ಪ್ರಜೆಗಳಾಗಿ ಬೆಳೆಯಬೇಕು, ಆದರೆ ಅವರ ಬೇರುಗಳು ಯಾವಾಗಲೂ ನಮ್ಮ ಕನ್ನಡದ ಮಣ್ಣಿನಲ್ಲೇ ಗಟ್ಟಿಯಾಗಿರಬೇಕು. ದ್ವಿಭಾಷಾ ಶಿಕ್ಷಣ ಈ ಕನಸನ್ನು ನನಸು ಮಾಡುವ ಒಂದು ಪ್ರಬಲವಾದ ದಾರಿ. ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಾ ಇರುವ ಈ ಅದ್ಭುತವಾದ ಅವಕಾಶದ ಲಾಭವನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಬೇಕು. ಬನ್ನಿ, ನಾವೆಲ್ಲರೂ ಸೇರಿ ನಮ್ಮ ಹತ್ತಿರದ ಸರ್ಕಾರಿ ಶಾಲೆಗಳನ್ನು ಮತ್ತಷ್ಟು ಬಲಪಡಿಸೋಣ. ನಿಮ್ಮ ಮನೆಯ ಮಗುವನ್ನು ಅಥವಾ ನಿಮ್ಮ ಪರಿಚಯದ ಮಕ್ಕಳನ್ನು ಹತ್ತಿರದ ಸರ್ಕಾರಿ ಶಾಲೆಗೆ ದಾಖಲಿಸಿ. ಅಲ್ಲಿ ನಡೀತಾ ಇರುವ ಈ ಸಕಾರಾತ್ಮಕ ಬದಲಾವಣೆಗೆ ನೀವೂ ಸಹ ಸಾಕ್ಷಿಯಾಗಿ. ಭಾಷೆಯ ಅಡೆತಡೆಗಳಿಲ್ಲದ, ಸಮಾನತೆಯಿಂದ ಕೂಡಿದ ಮತ್ತು ಗುಣಮಟ್ಟದ ಶಿಕ್ಷಣದ ಮೂಲಕ ನಮ್ಮ ಮಕ್ಕಳ ಸುಂದರ ಭವಿಷ್ಯವನ್ನು ನಾವೇ ನಿರ್ಮಿಸೋಣ. ಬಲಿಷ್ಠ ಕರ್ನಾಟಕಕ್ಕಾಗಿ ಮತ್ತು ಸುಶಿಕ್ಷಿತ ಮುಂದಿನ ಪೀಳಿಗೆಯನ್ನು ಬೆಳೆಸೋದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ನಮ್ಮ ಶ್ರಮ, ನಮ್ಮ ಶಿಕ್ಷಣ, ನಮ್ಮ ಮಕ್ಕಳ ಭವಿಷ್ಯ. ಧನ್ಯವಾದಗಳು.